ಗೋಕರ್ಣಕ್ಕೆ ಅಂತ ತೆರಳ್ತಾ ಇದ್ದವರು ಕೂಡ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ಟ್ರಿಪ್ಪಿಗೆ ಅಂತ ಹೊರಡ್ತಾ ಇದ್ದವರು ಕೂಡ ಸಾವನ್ನಪ್ಪಿದ್ದಾರೆ. ಕೆಲವರು ಬದುಕುಳಿದಿದ್ದಾರೆ. ಗೋಕರ್ಣಕ್ಕೆ ಟ್ರಿಪ್ಗೆ ಹೋಗ್ತಾ ಇದ್ದಂಥ 7 ಜನ ಫ್ರೆಂಡ್ಸು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂಥ ತಂಡ 7 ಮಂದಿ ಪೈಕಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಓರ್ವ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. 4 ಮಂದಿ ಬಚಾವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ 24 ವರ್ಷದ ಮಂಜುನಾಥ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶೇಕಡ 23ರಷ್ಟು ಸುಟ್ಟು ಹೋಗಿರುವಂಥ ಮಂಜುನಾಥ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಓರ್ವನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇವರೆಲ್ಲ ಟ್ರಿಪ್ಪಿಗೆ ಅಂತ ಪ್ಲಾನ್ ಮಾಡಿಕೊಂಡು ಬಹಳ ದಿನಗಳಿಂದ ಹೊರಟಿದ್ರು. ಅದರಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಒಬ್ಬನಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸುಮಾರು 20ರಿಂದ 25% ಸುಟ್ಟು ಹೋಗಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಕೆಲವರು ಇದರಲ್ಲಿ ಬದುಕುಳಿದಿದ್ದಾರೆ, ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಈ 3 ಬದುಕುಳಿದಿದ್ದಾರೆ, ಪ್ರಾಣವನ್ನು ಉಳಿಸ್ಕೊಂಡಿರುವಂಥದ್ದು. ಕೆಲವರು ತಾವೇ ಹೊರಗಡೆ ಜಂಪ್ ಮಾಡಿ ಬಂದಿದ್ದಾರೆ. ಇನ್ನು ಕೆಲವರನ್ನು ಹಿಂದೆ ಮುಂದೆ ಬರ್ತಾ ಇದ್ದಂಥ ವೆಹಿಕಲ್ಸ್ನವರು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲವರನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸ ಕೂಡ ಆಗಿದೆ. ಅಂದರೆ ವೆಹಿಕಲ್ಸ್ಗಳು ಓಡಾಡ್ತಾ ಇತ್ತಲ್ಲ, ಆ ವೆಹಿಕಲ್ಸಲ್ಲೇ ಕೆಲವರು ಆಸ್ಪತ್ರೆಗೆ ಹೋಗಿದ್ದಾರೆ. 4 ಮಂದಿ ಬಚಾವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ಗ್ಯಾಂಗ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಇನ್ನೂ ಒಂದಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಅಧಿಕಾರಿಗಳು ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗಗನ, ರಶ್ಮಿ, ರಕ್ಷಿತಾ ಇವರು 3 ಜನನು ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. బండి కాలిపోయింది కదా. ಬೆಂಗಳೂರಿಂದ ಬಂದೆ. ಸೊ ಶಿವಮೊಗ್ಗ ಹೋಗ್ಬೇಕಿತ್ತು. 11:30ಗೆ ಹತ್ತಿದ್ದೀನಿ. 11:30. ಸೊ 2 o'clock ಸಮಥಿಂಗಿಗೆ ಆಕ್ಸಿಡೆಂಟ್ ಆಗಿದೆ. ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ? ಮಲಗಿಲ್ಲ ಸರ್. ಸೊ ಆಕ್ಸಿಡೆಂಟ್ ಆಯಿತು. ನಾನು ಕೆಳಗೆ ಬಿದ್ದೆ, ಮೇಲಿಂದ ಹೋಗಲ್ಲಿ. ಸೊ ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವ್ದು ತೆಗಿಯಕ್ಕೆ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವ್ ಹೊಡ್ಕೊಂಡ್ಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಪ್ರಯತ್ನ ಸರ್? ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ತುಂಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ಸೊ ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟ್ಕೊಂಡು. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ನಾನೇ ಗ್ಲಾಸ್ ಹೊಡ್ಬೇಕಾದ್ರು. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಅಂತ ಇದ್ರು. ಕೆಲವರೆಲ್ಲ ದಾಟ್ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅನ್ಸುತ್ತೆ. ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರು? ನೀವೇನಾದ್ರು? ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ. ಸೊ ಹಾಗೆ ಕಷ್ಟ ಆಯ್ತು ಎಲ್ಲಾರನ್ನೂ ಇದು ಮಾಡೋದಕ್ಕೆ. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ ಅಂತ ನಿಮ್ಗೆ ಏನು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ? 29 ಜನ. ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಈಗ ಅದರಲ್ಲಿ ನೀವು ಎಚ್ಚರಿಕೆ ಆಯ್ತಲ್ವ, ಅವಾಗ ಹೇಗೆ ಅನಿಸ್ತು? ಈ ತರ ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಬಸ್ಸೆಲ್ಲ ಹೇಗಿತ್ತು? ಯಾರು ತಪ್ಪು ಅಂತ ಅಲ್ಲಿ ನೀವು ಘಟನೆಯಲ್ಲಿ ನೀವು ಹೊರಗಡೆ ಬಂದು ನೋಡಿದಾಗ ಆ ಪರಿಸ್ಥಿತಿ ಹೇಗಿತ್ತು? ಏನಿಲ್ಲ, ಬಸ್ಸು ಒಂದ್ ಸೈಡ್ ಫುಲ್ ಬೆಂಡ್ ಆಗಿತ್ತು.
ಬೆಂಡ್ ಆಗಿತ್ತು ಬಸ್. ಬೆಂಕಿ ಹತ್ಕೊಂಡಿತ್ತು. ಹೌದು ಸರ್. ಆ ಕಡೆಯಿಂದ ಇದು ಟ್ಯಾಂಕರ್ ಬಂದು ಸರ್ ಒಂದು 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ. ಅಂದ್ರೆ ಹೇಗೆ ಅಂದ್ರೆ ಅಲ್ಲಿ ನೀವ್ ಎಲ್ಲಿಗೆ ಹೋಗ್ತಾ ಇದ್ರಿ? ಆ ನಾವು- ಗಾಡಿ ಎಲ್ಲಿಂದ ಬಂತು? ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು ಅಂದ್ರೆ ಮೊದಲು ಹೆಂಗೆ ಆಯ್ತು ಅಂತ? ಸರ್. ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಸ್ಥಳ ಘಟನೆ ಆ ಸಂದರ್ಭದಲ್ಲಿ ಹೆಂಗೆ ಹತ್ಕೊಳ್ತು ಬೆಂಕಿ? ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಗೆಸ್ಸು ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು? ಸರ್ ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಅಂದ್ರೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್ ಅಂದ್ರೆ ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ ಬಸ್ಸು ಸರ್. ಸ್ಲೀಪರ್ ಬಸ್ ಬಂದು ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. ಅಂದ್ರೆ ನೀವು ಎಲ್ಲಿಗೆ ತೆರಳ್ತಾ ಇದ್ರಿ? ನೀವು ಬಸ್ಸಲ್ಲಿ, ನಿಮ್ಮ ಬಸ್ಸಲ್ಲಿ ಯಾರ್ಯಾರಿದ್ರು? ನಮ್ಮ ಬಸ್ಸಲ್ಲಿ ಮಕ್ಕಳು ಸರ್. ಏನಾರು ಆಗಿದೆಯಾ? ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ನನ್ಗೆ ಗ್ಲಾಸ್ ಅದೇ ಆ ಬಸ್ ಗುದ್ದಿದ್ ಇದ್ರಲ್ಲಿ ಗ್ಲಾಸ್ ಒಂಚೂರು ನನ್ಗೆ ಬಿದ್ದೆ ಏಟ್ ಆಗಿದೆ ಸರ್. ಇನ್ಯಾರಿಗೂ ಏನು ಆಗಿಲ್ಲ ಸರ್. ಈಗ ಮಕ್ಕಳೆಲ್ಲ ಮುಂದೆ ಮಕ್ಕಳೆಲ್ಲ ಇನ್ನೊಂದು ಬಸ್ ಅರೇಂಜ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ ಸರ್. ಬಟ್ ಇದ್ರಲ್ಲಿ ನಿಮಗೆ ಪಾಟಲ್ ಕಂಡಿದ್ದು ಬಸ್ ತಪ್ಪ ಯಾರು? ಲಾರಿ ಅವ್ರದ್ದು ಸರ್. ಸೊ ಆ ಕಡೆಯಿಂದ ಬರ್ತಿರೋ ಲಾರಿ ಡಿವೈಡರ್ ದಾಟಿ ಬಂದು ಸೀಬರ್ಡ್ ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ಆ ಬಸ್ನಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು. ಡೀಸೆಲ್ ಟ್ಯಾಂಕ್ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆ ಇದ್ದಕ್ಕಂಥ ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರಿ ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರಿ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ. ನೋಡಿ, ಚಿತ್ರದುರ್ಗದ ಬಳಿ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆಗೆ ಬಸ್ನ ಒಳಗಡೆ ಸಿಲುಕಿದ್ದ ಮೃತದೇಹವನ್ನು ಹೊರಗೆ ತೆಗೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. 4 ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ ಆಲ್ರೆಡಿ. ಅದರಲ್ಲಿ